ಯಾರೋ ಗೆಸ್ಟ್ ಇದ್ರು, ಅದಕ್ಕೆ ಈಗ ಶುರು ಮಾಡ್ತಾ ಇದೀವಿ. ಸೊ ಎಲ್ಲರೂ ಇದಾರೆ ಅನ್ಕೊಂಡಿದೀನಿ. ಶುರು ಮಾಡೋಣ. ಜಸ್ಟ್ ಡಿಸ್ಪ್ಲೇ ಮಾಡ್ತೀನಿ ಇದ್ರದ್ದು ಒಂದು ನಿಮಿಷ. ವಿಶ್ವಂಭರ ನಾವು ಎಲ್ಲಿ ನಿಲ್ಸಿದ್ವಿ ಅಂದ್ರೆ, ದಕ್ಷಿಣ ಭಾರತ ಯಾತ್ರೆ ಮುಗೀತು ಅನ್ಕೊಂಡಿದೀನಿ. ವಾಪಸ್ ಬಂದಾಯ್ತಾ? ಗುಂಡೀಚಾ ಮಂದಿರದ ಮಾರ್ಜನದಲ್ಲಿ ನಾವು ಇವರು ಪ್ರತಾಪರುದ್ರ ಮಹಾರಾಜರ ಮಗನನ್ನು ಅವರು ಮಗನಿಗೆ ಹೂವಿನ ಹಾರ ಕೊಟ್ಟು ವಸ್ತ್ರ ಎಲ್ಲ ಕೊಟ್ಟು ಕಳಿಸ್ತಾರೆ. ಸೊ ಅದು ಕೊನೆಯದು ನಾವು ಮುಗಿಸಿದ್ದು. ಈಗ ಮುಂದುವರಿಸೋಣ. ಕೃಷ್ಣ ಹರೇ ಕೃಷ್ಣ 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 ಮುಂದೆ ಒಂದು ನಿಮಿಷ ಇದು ಕರೆಕ್ಟ್ ಜಾಗದಲ್ಲಿ ಶುರು ಮಾಡೋಣ. ಹಾ, ರಾಮಾನಂದ ರಾಯರ ಗಮನಕ್ಕೆ ಮಹಾರಾಜನು ಚೈತನ್ಯ ಮಹಾಪ್ರಭುಗಳ ಹೊರ ಉಡುಗೆಯನ್ನು ಪೂಜಿಸುತ್ತಿರುವ ವಿಚಾರವು ತಿಳಿದು ಬಂತು. ಅವರು ಮಹಾರಾಜನನ್ನು ಭೇಟಿ ಮಾಡಿ ಇದು ತಮಗೆ ಒದಗಿ ಬಂದ ಭಾಗ್ಯ ಎಂದು ಅಭಿನಂದಿಸಿದರು. ಮಹಾರಾಜನು ರಾಮಾನಂದ ರಾಯರಿಗೆ, ನೀವು ಹೇಳಿದ್ದನ್ನು ಒಪ್ಪಿದೆ, ಆದರೂ ನನ್ನಲ್ಲಿ ಮಹಾಪ್ರಭುಗಳ ದರ್ಶನ ಮಾಡಬೇಕು ಎನ್ನುವ ಉತ್ಕಟೇಚ್ಛೆ ಇನ್ನೂ ಶಮನವಾಗಲಿಲ್ಲ. ನೀವು ನನಗಾಗಿ ಮಹಾಪ್ರಭುಗಳಲ್ಲಿ ಪ್ರಾರ್ಥಿಸಬೇಕು, ನನ್ನ ಅಹವಾಲನ್ನು ಮಹಾಪ್ರಭುಗಳ ಗಮನಕ್ಕೆ ತರಬೇಕು ಎಂದು ಭಿನ್ನವಿಸಿದರು. ರಾಮಾನಂದರಾಯರು ಪ್ರತಿದಿನವೂ ಮಹಾಪ್ರಭುಗಳನ್ನು ಭೇಟಿ ಮಾಡುತ್ತಲೇ ಹೋದರು. ಆ ಸಮಯದಲ್ಲಿ ತಮ್ಮ ರಾಜತಾಂತ್ರಿಕ ಕೌಶಲ್ಯವನ್ನು ಉಪಯೋಗಿಸಿ ಮಹಾಪ್ರಭುಗಳ ಮನಸ್ಸು ಮಹಾರಾಜರ ವಿಷಯದಲ್ಲಿ ಮೃದುವಾಗುವಂತೆ ಮಾಡಲು ಶತಾಯಗತಾಯ ಪ್ರಯತ್ನಿಸಿದರು. ಆದರೂ ಭೇಟಿಯು ಇನ್ನೂ ದೂರದ ಮಾತವಾಯಿತು. ಇದರಿಂದ ಮಹಾರಾಜನ ತಳಮಳವು ಜಾಸ್ತಿಯಾಗುತ್ತಲೇ ಹೋಯಿತು. ಅದೊಂದು ದಿನ ರಾಮಾನಂದರಾಯರು ಮಹಾಪ್ರಭುಗಳಲ್ಲಿ ಒಮ್ಮೆಯಾದರೂ ತಮ್ಮ ಪಾದಕಮಲಗಳನ್ನು ಮಹಾರಾಜರಿಗೆ ತೋರಿಸಿ ಅನುಗ್ರಹಿಸಬೇಕು ಎಂದು ಬೇಡಿಕೊಂಡರು. ಚೈತನ್ಯ ಮಹಾಪ್ರಭುಗಳು, ನೀವು ಮಹಾಜ್ಞಾನಿಗಳಿದ್ದೀರಿ, ಶ್ರೀಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾದ ಜೀವಿಯೂ ಆಗಿದ್ದೀರಿ. ಸನ್ಯಾಸಿಯಾದವನು ಮಹಾರಾಜನನ್ನು ನೋಡುವುದು ಸರಿಯೇ ಎಂದು ನೀವೇ ಹೇಳಿ ಎಂದು ಪ್ರಶ್ನಿಸಿದರು. ರಾಮಾನಂದರಾಯರು ಪಟ್ಟು ಬಿಡಲಿಲ್ಲ. ತಾವು ಪರಮ ಸ್ವತಂತ್ರರು, ದೇವೋತ್ತಮ ಪರಮ ಪುರುಷರು, ತಾವು ಯಾರಿಗೂ ಅಂಜಬೇಕಿಲ್ಲ, ಯಾಕೆಂದರೆ ತಾವು ಯಾರನ್ನೂ ಅವಲಂಬಿಸಿಲ್ಲ ಎಂದರು. ಮಹಾಪ್ರಭುಗಳು, ಇಲ್ಲ ಇಲ್ಲ, ನಾನೊಬ್ಬ ಸಾಮಾನ್ಯ ಸನ್ಯಾಸಿ ಎಂದರು. ದೊರೆಯು ಎಷ್ಟೇ ಸದ್ಗುಣವನ್ನು ಹೊಂದಿರಲಿ,
ಆತನ ಜೊತೆ ಮಹಾರಾಜ ಎಂಬ ವಿಶೇಷಣ ಇರುವುದರಿಂದ ಅದು ಅವನನ್ನು ಹೊಲವುಗೆಡಿಸುತ್ತದೆ ಎಂಬ ಅಭಿಪ್ರಾಯ ಮಂಡಿಸಿದರು. ಆದರೂ ನಿಮಗಾಗಿ ಒಂದು ಸಲಹೆ ನೀಡುತ್ತೇನೆ. ದೊರೆಯ ಮಗನು ನನ್ನನ್ನು ಭೇಟಿ ಮಾಡಬಹುದು, ಮಗನಾದವನು ತಂದೆಯನ್ನು ಪ್ರತಿನಿಧಿಸುತ್ತಾನೆ ಎಂದು ಶಾಸ್ತ್ರ ಗ್ರಂಥಗಳು ಹೇಳುತ್ತವೆ. ಇದರಿಂದ ರಾಜನೇ ನನ್ನನ್ನು ಭೇಟಿ ಮಾಡಿದಂತೆ ಆಗುತ್ತದೆ ಎಂದು ಹೇಳಿದರು. ರಾಮಾನಂದರಾಯರು ದೊರೆಯನ್ನು ಭೇಟಿ ಮಾಡಿ ಚೈತನ್ಯ ಮಹಾಪ್ರಭುಗಳ ಮಾತನ್ನು ಮುಂದಿಟ್ಟರು. ಮಹಾರಾಜನು ಸಂತುಷ್ಟನಾದ. ಈ ಕರುಣೆಯಾದರೂ ದೊರಕಿತಲ್ಲ ಎಂದು ಶ್ರೀಕೃಷ್ಣನನ್ನು ಮನಸ್ಸಿನಲ್ಲೇ ಸ್ಮರಿಸಿದ. ಚೈತನ್ಯ ಮಹಾಪ್ರಭುಗಳ ದರ್ಶನಕ್ಕಾಗಿ ಬಂದ ಮಹಾರಾಜನ ಸುಪುತ್ರನು ಅದೇ ತಾನೇ ತಾರುಣ್ಯಕ್ಕೆ ಕಾಲಿಟ್ಟಿದ್ದ. ಕೃಷ್ಣ ವರ್ಣದವನಾಗಿದ್ದ ಅವನು ತಾವರೆ ಕಣ್ಣುಗಳನ್ನು ಹೊಂದಿದ್ದ, ಪೀತ ವಸ್ತ್ರವನ್ನು ಧರಿಸಿದ್ದ ಮತ್ತು ರತ್ನಖಚಿತ ಆಭರಣಗಳನ್ನು ತೊಟ್ಟುಕೊಂಡಿದ್ದ. ಆತನು ಬಂದವನೇ ಮಹಾಪ್ರಭುಗಳಿಗೆ ತಲೆಬಾಗಿ ನಮಸ್ಕರಿಸಿ ನಿಂತ. ಚೈತನ್ಯ ಮಹಾಪ್ರಭುಗಳು ರಾಜಕುಮಾರನನ್ನು ದಿಟ್ಟಿಸಿದರು. ಮಹಾಪ್ರಭುಗಳು ಕೃಷ್ಣವರ್ಣದ ರಾಜಕುಮಾರನನ್ನು ಕಂಡು ಶ್ರೀಕೃಷ್ಣನನ್ನು ಸ್ಮರಿಸಿಕೊಂಡರು. ಭಾವೋದ್ವೇಗಕ್ಕೆ ಒಳಗಾದರು. ತಮ್ಮ ಬಳಿಯಿದ್ದ ಭಕ್ತರನ್ನು ಉದ್ದೇಶಿಸಿ, ಮಹಾನ್ ಕೃಷ್ಣ ಭಕ್ತನೊಬ್ಬನು ಇಲ್ಲಿಗೆ ಬಂದಿದ್ದಾನೆ. ಅವನನ್ನು ನೋಡಿದರೆ ನನಗೆ ಪರಮಪುರುಷ ಶ್ರೀಕೃಷ್ಣನನ್ನು ನೋಡಿದಷ್ಟೇ ಆನಂದವಾಗುತ್ತಿದೆ. ಇವನನ್ನು ನೋಡಿದ ತತ್ಕ್ಷಣ ನಾನು ಅವನ ಋಣದಲ್ಲಿದ್ದೇನೆ ಎಂದು ಅನಿಸುತ್ತದೆ ಎಂದು ಹೇಳಿದರು. ಚೈತನ್ಯ ಮಹಾಪ್ರಭುಗಳು ಅವನನ್ನು ಬಳಿಗೆದರೆದರು, ಪ್ರೀತಿಯಿಂದ ಮಾತನಾಡಿಸಿದರು. ಬಳಿಕ ಎದ್ದು ನಿಂತು ರಾಜಕುಮಾರನ ಬಳಿ ಸಾರಿ ಅವನನ್ನು ಆಲಿಂಗಿಸಿದರು. ಮಹಾಪ್ರಭುಗಳ ಸ್ಪರ್ಶದಿಂದ ರಾಜಕುಮಾರನು ಭಾವಪರವಶನಾದ. ಅವನ ದೇಹದಲ್ಲಿ ದೈವ ಪ್ರೇಮದ ಲಕ್ಷಣಗಳು ಕಾಣಿಸಿಕೊಂಡವು. ಅವನು ಬೆವರತೊಡಗಿದ. ಅವನಲ್ಲಿ ಅಳು ಉಕ್ಕಿ ಬಂದು ಅವನ ಕಣ್ಣುಗಳು ತುಂಬಿಕೊಂಡವು. ಕಾಲುಗಳು ನರ್ತನಕ್ಕೆ ಮುಂದಾದವು. ಅವನ ಬಾಯಿಯಿಂದ ಕೃಷ್ಣ ಕೃಷ್ಣ ಎನ್ನುವ ಶಬ್ದಗಳು ಹೊರಟವು. ಭಕ್ತರು ಪರವಶರಾದರು. ಅವರೆಲ್ಲರೂ ಒಕ್ಕೊರಲಿನಿಂದ ಈ ರಾಜಕುಮಾರನಿಗೆ ಶ್ರೀಕೃಷ್ಣ ಒಲಿದ ಎಂದು ಪ್ರಶಂಸೆಯ ಮಾತುಗಳನ್ನು ಆಡಲು ಮುಂದಾದರು. ಚೈತನ್ಯ ಮಹಾಪ್ರಭುಗಳು ರಾಜಕುಮಾರನನ್ನು ಪ್ರೀತಿಯಿಂದ ಮೈದಡವಿದರು. ತಮ್ಮ ಅಪ್ಪುಗೆಯಿಂದ ಅವನನ್ನು ಬಿಡುಗಡೆಗೊಳಿಸಿದರು. ದಿನಾಲೂ ನೀನು ನಾನಿದ್ದಲ್ಲಿಗೆ ಬರಬೇಕು ಎಂದು ಆದೇಶಿಸಿದರು. ರಾಮಾನಂದರಾಯರು ರಾಜಕುಮಾರನನ್ನು ಅರಮನೆಗೆ ಕರೆದೊಯ್ದರು. ನಡೆದ ಘಟನೆಗಳನ್ನೆಲ್ಲ ಮಹಾರಾಜನಲ್ಲಿ ಭಿನ್ನವಿಸಿದರು. ಖುಷಿಯಿಂದ ಮಹಾರಾಜನು ಮಗನನ್ನು ಆಲಿಂಗಿಸಿದ. ಆಗ ಮಹಾರಾಜನಲ್ಲಿ ಸಹ ದೈವೋನ್ಮಾದವಾಯಿತು. ಸ್ವಯಂ ಆತನೇ ಚೈತನ್ಯ ಮಹಾಪ್ರಭುಗಳ ಆಲಿಂಗನಕ್ಕೆ ಒಳಗಾದಂತಹ ಅನುಭಾವ ಮಹಾರಾಜನಲ್ಲಿ ಸ್ಫುರಿಸಿತು. ಅಂದಿನಿಂದ ರಾಜಕುಮಾರನು ಚೈತನ್ಯ ಮಹಾಪ್ರಭುಗಳ ಸಾನ್ನಿಧ್ಯದ ಸವಿಯನ್ನು ದಿನಾಲೂ ಉಣ್ಣತೊಡಗಿದ. ಮಹಾಪ್ರಭುಗಳ ಆಪ್ತ ಭಕ್ತರಲ್ಲಿ ಒಬ್ಬನಾಗಿ ಮೆರೆದ. ಈ ಘಟನೆಯ ಬೆನ್ನಿಗೆ ಪೂರಿಯ ಜಗನ್ನಾಥ ರಥೋತ್ಸವವು ಸನ್ನಿಹಿತವಾಗಿ ಬಂತು. ಚೈತನ್ಯ ಮಹಾಪ್ರಭುಗಳು ತಮ್ಮ ಬಳಿಗೆ ಕಾಶಿ ಮಿಶ್ರರನ್ನು ಕರೆಸಿಕೊಂಡರು. ದೇವಸ್ಥಾನದ ಮೇಲ್ವಿಚಾರಕರಿಗೂ ಸಾರ್ವಭೌಮ ಭಟ್ಟಾಚಾರ್ಯರಿಗೂ ಕರೆ ಕಳುಹಿಸಿದರು. ಮಹಾಪ್ರಭುಗಳು ಮೂವರನ್ನೂ ಕೂರಿಸಿಕೊಂಡರು. ಅವರ ಮುಂದೆ ಗುಂಡೀಚಾ ದೇವಸ್ಥಾನದ ಶುದ್ಧೀಕರಣದ ಮಾತೆತ್ತಿದರು. ಜಗನ್ನಾಥ ದೇವಸ್ಥಾನದ ಈಶಾನ್ಯ ದಿಕ್ಕಿಗೆ ಸುಮಾರು 2 ಮೈಲಿಯಷ್ಟು ದೂರದಲ್ಲಿ ಗುಂಡೀಚಾ ದೇವಸ್ಥಾನವಿದೆ. ಅದು ಜಗನ್ನಾಥ ದೇವಸ್ಥಾನದಷ್ಟೇ ಪ್ರಸಿದ್ಧವಾಗಿದೆ. ರಥೋತ್ಸವದ ಸಂದರ್ಭದಲ್ಲಿ ಜಗನ್ನಾಥ ಸ್ವಾಮಿಯು ತನ್ನ ಮೂಲ ದೇಗುಲದಿಂದ ಗುಂಡೀಚಾ ದೇವಸ್ಥಾನಕ್ಕೆ ವಿಜಯಂಗೈಯುತ್ತಾನೆ. ಅಲ್ಲಿ 1 ವಾರದ ಕಾಲ ಜಗನ್ನಾಥನು ಅರ್ಚಿಸಿಕೊಳ್ಳುತ್ತಾನೆ. ಆಮೇಲೆ ಆತ ಮತ್ತೆ ಜಗನ್ನಾಥ ದೇವಸ್ಥಾನಕ್ಕೆ ಮರಳಿ ಬರುವುದು ಸಂಪ್ರದಾಯವಾಗಿದೆ. ಮೂಲ ಜಗನ್ನಾಥ ದೇವಸ್ಥಾನವನ್ನು ಕಟ್ಟಿಸಿದ್ದು ಇಂದ್ರದ್ಯುಮ್ನ ಮಹಾರಾಜ. ಇಂದ್ರದ್ಯುಮ್ನ ಮಹಾರಾಜನ ಪತ್ನಿ ಗುಂಡೀಚಾ ದೇವಿಯು ಈ ದೇವಸ್ಥಾನವನ್ನು ಕಟ್ಟಿಸಿದಳು ಎನ್ನುವುದು ಪ್ರತೀತಿ. ಆದ್ದರಿಂದಲೇ ಈ ದೇವಸ್ಥಾನಕ್ಕೆ ಗುಂಡೀಚಾ ದೇವಸ್ಥಾನ ಎನ್ನುವ ಹೆಸರು ಬಂದಿದೆ. ಆ ಮೂವರು ಮಹಾಪ್ರಭುಗಳು ಮಂಡಿಸಿದ ಪ್ರಸ್ತಾವನೆಯನ್ನು ಸ್ವೀಕರಿಸಿದರು. ನಮ್ಮ ಮಹಾರಾಜರು ತಾವು ಏನನ್ನು ಆದೇಶಿಸುತ್ತೀರೋ ಅದನ್ನು ಶಿರಸಾವಹಿಸಿ ಮಾಡಬೇಕು ಎಂದು ನಮಗೆ ಆದೇಶಿಸಿದ್ದಾರೆ ಎಂದು ತಿಳಿಸಿದರು. ಗುಂಡೀಚಾ ದೇವಾಲಯವು ವಿಸ್ತೀರ್ಣದಲ್ಲಿ ಬಹಳ ದೊಡ್ಡದಿದ್ದು ಅದರ ಶುದ್ಧೀಕರಣವು ಸುಲಭದ ಮಾತಾಗಿರಲಿಲ್ಲ. ಮಹಾಪ್ರಭುಗಳ ಇಚ್ಛೆಯ ಮೇರೆಗೆ ದೇವಸ್ಥಾನದ ಶುದ್ಧೀಕರಣಕ್ಕಾಗಿ ಮೇಲ್ವಿಚಾರಕರು ಮರುದಿನವೇ ಮುಂದೆ ಬಂದರು. 100 ಗಡಿಗೆಗಳನ್ನು 100 ಪೊರಕೆಗಳನ್ನು ಮಹಾಪ್ರಭುಗಳಿಗೆ ಒದಗಿಸಿದರು. ಚೈತನ್ಯ ಮಹಾಪ್ರಭುಗಳು
ಗುಂಡೀಚಾ ದೇವಸ್ಥಾನದ ಕಡೆಗೆ ಸಂಭ್ರಮದಿಂದ ಹೆಜ್ಜೆ ಇಟ್ಟರು. ಅವರ ಜೊತೆಗೆ ಭಕ್ತ ಗಡಣವು ಸಾಗರದೋಪಾದಿಯಲ್ಲಿ ಹೊರ ಹರಿದು ಬಂತು. ಮಹಾಪ್ರಭುಗಳು ಅಲ್ಲಿ ಸೇರಿದ್ದವರಿಗೆಲ್ಲ ಸ್ವಹಸ್ತದಿಂದ ಶ್ರೀಗಂಧದ ಚೂರ್ಣವನ್ನು ಲೇಪಿಸಿ ಒಬ್ಬೊಬ್ಬರಿಗೆ ಒಂದೊಂದು ಪೊರಕೆಯನ್ನು ನೀಡಿದರು. ತಾವೂ ಒಂದು ಪೊರಕೆ ಹಿಡಿದು ಎಲ್ಲರೂ ಬನ್ನಿ ಎಂದು ಕರೆಕೊಟ್ಟರು. ವಿಸ್ತಾರವಾದ ದೇವಾಲಯದ ಪ್ರಾಂಗಣವು ಮೊದಲು ಸ್ವಚ್ಛಗೊಂಡಿತು. ಮಹಾಪ್ರಭುಗಳು ಸ್ವತಃ ದೇವಸ್ಥಾನದ ಮೇಲ್ಛಾವಣಿಯನ್ನು ಒಳಭಾಗಗಳನ್ನು ಶುದ್ಧೀಕರಿಸಲು ಮುಂದಾದರು. ಅವರ ಅನುಯಾಯಿಗಳು ಅವರ ಜೊತೆಗೆ ಕೈಜೋಡಿಸಿದರು. ಅನೇಕರು ಒಂದಾಗಿ ದೇವರು ಕುಳಿತುಕೊಳ್ಳುವ ಸಿಂಹಾಸನವನ್ನು ಹೊರತಂದರು. ಸ್ವಚ್ಛಗೊಳಿಸಿ ಮತ್ತೆ ಮೂಲಸ್ಥಾನದಲ್ಲಿ ಇರಿಸಿ ಸಂಭ್ರಮಿಸಿದರು. ಚೈತನ್ಯ ಮಹಾಪ್ರಭುಗಳು ಸ್ವತಃ ಕರಸೇವೆಗೆ ಮುಂದಾದುದು ಭಕ್ತರಿಗೆ ಪರಮಾನಂದ ನೀಡಿತು. ಎಲ್ಲರೂ ನಾ ಮುಂದು ತಾ ಮುಂದು ಎಂಬಂತೆ ಅವರ ಜೊತೆ ಕೈಜೋಡಿಸಿದರು. ಎಲ್ಲರೂ ಪೊರಕೆಯಿಂದ ತಿಕ್ಕಿ ತೀಡಿ ನೆಲವನ್ನು ಶುಭ್ರಗೊಳಿಸಿದರು. ಮಹಾಪ್ರಭುಗಳು ಮಂದಿರವನ್ನು ಶುಚಿಗೊಳಿಸುತ್ತಲೇ ಕೃಷ್ಣನಾಮ ಕೀರ್ತನೆಗೆ ತೊಡಗಿದರು. ಭಕ್ತರು ಅವರ ಜೊತೆ ದನಿಗೂಡಿಸಿದರು. ದೇವಸ್ಥಾನದ ಮೂಲೆಗಳು ಸ್ವಚ್ಛವಾದವು. ಚಿಕ್ಕ ಪುಟ್ಟ ಕಸಗಡ್ಡಿಗಳು ಹೊರಬಂದವು. ಇಷ್ಟು ಕಸ ಇತ್ತೇ ಇಲ್ಲಿ ಎಂದು ಎಲ್ಲರೂ ಆಡಿಕೊಂಡರು. ಇದಾದ ನಂತರ ಎಲ್ಲರೂ ಸೇರಿ ದೇವಸ್ಥಾನವನ್ನು ಪೂರ್ಣವಾಗಿ ತೊಳೆಯಲು ಪ್ರಾರಂಭಿಸಿದರು. ಪೊರಕೆಯಿಂದ ಸ್ವಚ್ಛಗೊಳಿಸಿದ ಸ್ಥಳಗಳಿಗೆಲ್ಲ ಕೊಡಗಟ್ಟಲೆ ನೀರು ಸುರಿಯಲಾಯಿತು. ಇದನ್ನು ಕಂಡ ಭಕ್ತರ ಹುರುಪು ಹೆಚ್ಚಿತು. ಅದರ ಜೊತೆಗೆ ಶ್ರೀಕೃಷ್ಣನಾಮ ಕೀರ್ತನೆಯ ಇಂಪು ಆಕಾಶ ವ್ಯಾಪಿಯಾಯಿತು. ಈ ನಡುವೆ ಭಕ್ತ ಜನರ ನಡುವಿನಿಂದ ಒಬ್ಬ ಗೌಡೀಯ ವೈಷ್ಣವನು ಮುಂದೆ ಬಂದ. ತನ್ನ ಕೈಯಲ್ಲಿದ್ದ ಗಡಿಗೆಯ ನೀರನ್ನು ಮಹಾಪ್ರಭುಗಳ ಪಾದಗಳ ಮೇಲೆ ಬುಳಬುಳನೆ ಸುರಿದು ವಿನಯದಿಂದ ತಲೆಬಾಗಿದ. ಮಹಾಪ್ರಭುಗಳು ಇದೇನಿದು ಎನ್ನುವಷ್ಟರಲ್ಲಿ ಆ ನೀರನ್ನು ಆತ ಬೊಗಸೆಯಲ್ಲಿ ಹಿಡಿದ. ತೀರ್ಥವೆಂಬಂತೆ ಅದನ್ನು ಬುರ್ರನೆ ಸೇವಿಸಿದ. ಚೈತನ್ಯ ಮಹಾಪ್ರಭುಗಳಿಗೆ ತೀವ್ರ ಅಸಮಾಧಾನವಾಗಿ ಅವರ ಮುಖ ಕೆಂಪೇರಿತು. ಅವರು ಇಂಥ ಭಕ್ತಿಯನ್ನು ನಾನು ಯಾರಿಂದಲೂ ನಿರೀಕ್ಷಿಸುವುದಿಲ್ಲ ಎನ್ನುತ್ತಾ ನಿಷ್ಠುರ ಮಾತುಗಳಲ್ಲಿ ಖಂಡಿಸಿದರು. ಈ ಘಟನೆಯನ್ನು ನೋಡಿದ ಸ್ವರೂಪ ದಾಮೋದರರು ಮಹಾಪ್ರಭುಗಳನ್ನು ಶಾಂತಗೊಳಿಸಲು ಮುಂದಾದರು. ಮಹಾಪ್ರಭುಗಳು ಸ್ವರೂಪ ದಾಮೋದರರಿಗೆ, ಈ ಗೌಡಿಯ ವೈಷ್ಣವನು ನನ್ನನ್ನು ಎಂಥ ಇಕ್ಕಟ್ಟಿಗೆ ಸಿಲುಕಿಸಿದ ಎನ್ನುವುದನ್ನು ನೀವು ನೋಡಿದ್ದೀರಿ. ಈತ ಭಗವಂತನ ಆಸ್ಥಾನದಲ್ಲಿ ನನ್ನ ಕಾಲು ತೊಳೆದ, ಆ ನೀರನ್ನು ಸೇವಿಸಿದ. ಈ ಅಪರಾಧಕ್ಕಾಗಿ ಈಗ ನಾನು ಅವನನ್ನು ಏನು ಮಾಡಬೇಕೆಂಬುದನ್ನು ನೀವೇ ನಿರ್ಧರಿಸಿ ಎಂದು ಹೇಳಿದರು. ಸ್ವರೂಪ ದಾಮೋದರರು ಮೌನವಾಗಿ ಮುಂದೆ ಬಂದರು. ಆ ವೈಷ್ಣವನ ಕುತ್ತಿಗೆ ಕೈ ಹಾಕಿ ದೇವಸ್ಥಾನದ ಹೊರಗೆ ತಳ್ಳಿದರು. ಆ ಕ್ಷಣದಲ್ಲಿ ಸ್ವರೂಪ ದಾಮೋದರರಿಗೆ ಕಸಿವಿಸಿಯಾಯಿತು. ಅವರು ಒಳಗೆ ಬಂದು ಮಹಾಪ್ರಭುಗಳಿಗೆ ನಮಸ್ಕರಿಸಿದರು. ಅವನನ್ನು ದಯವಿಟ್ಟು ಕ್ಷಮಿಸಬೇಕು ಎಂದು ಭಿನ್ನವಿಸಿದರು. ಮಹಾಪ್ರಭುಗಳು ಮುಗುಳ್ನಕ್ಕರು. ಅವರು ಬೇರೆ ಏನೋ ಆಡುತ್ತಾರೆ ಎಂದು ಜನರು ನಿರೀಕ್ಷಿಸಿದ್ದನ್ನು ಹುಸಿಗೊಳಿಸಿದರು. ಮಹಾಪ್ರಭುಗಳ ನಗೆಯಲ್ಲಿ ಆತ ಮುಗ್ಧ ಎಂಬ ಭಾವವಿತ್ತು. ಮುಂದೆ ದೇಗುಲದ ಹೊರಗಿರುವ ವಿಶಾಲ ರಸ್ತೆಯನ್ನು ಸ್ವಚ್ಛಗೊಳಿಸಲಾಯಿತು. ಅದು ಮುಗಿಯುತ್ತಿದ್ದಂತೆ ಭಕ್ತರು ತೃಪ್ತಿಯಿಂದ ಒಂದಾಗಿ ಬಂದರು. ಮಹಾಪ್ರಭುಗಳ ಸುತ್ತಲೂ ಚಕ್ರಾಕಾರವಾಗಿ ಕುಳಿತರು. ಖುಷಿಯಿಂದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಸಂಕೀರ್ತನೆಗೆ ತೊಡಗಿದರು. ಮಹಾಪ್ರಭುಗಳು ಭಾವಪರವಶವಾದರು. ಅವರ ಕಣ್ಣುಗಳು ತುಂಬಿ ಬಂದು ಅವರ ಮೈಯಲ್ಲಿ ಸಣ್ಣಗೆ ನಡುಕ ಕಾಣಿಸಿಕೊಂಡಿತು. ಅವರು ಮೆಲ್ಲನೆ ಎದ್ದು ನಿಂತು ತಮ್ಮ ಹೆಜ್ಜೆಗಳನ್ನು ಹಿಂದೆ ಮುಂದೆ ಇಡತೊಡಗಿದರು. ಅದು ನಿಧಾನವಾಗಿ ನರ್ತನದ ಸ್ವರೂಪವನ್ನು ಪಡೆದುಕೊಂಡಿತು. ಸ್ವಲ್ಪ ಹೊತ್ತಿನ ಮೇಲೆ ಮಹಾಪ್ರಭುಗಳು ಭಾವಾವೇಶದಿಂದ ವಿಮುಕ್ತರಾದರು. ಅವರು ತಮ್ಮ ಎದುರಿಗೆ ಇದ್ದ ಅದ್ವೈತ ಆಚಾರ್ಯರ ಮಗ ಗೋಪಾಲನನ್ನು ಕರೆದು, ನೀನೂ ನನ್ನ ಜೊತೆ ನರ್ತಿಸಬಹುದಿತ್ತಲ್ಲ ಎಂದು ಯಾಕೆ ನರ್ತಿಸಲಿಲ್ಲ, ಈಗಲಾದರೂ ನರ್ತಿಸು ಎಂದರು. ಗೋಪಾಲ ನರ್ತಿಸತೊಡಗಿದ. ನರ್ತಿಸುತ್ತಲೇ ಭಾವಾವೇಶಕ್ಕೆ ಒಳಗಾಗಿ ಪ್ರಜ್ಞೆ ತಪ್ಪಿ ಬಿದ್ದ. ಅದ್ವೈತ ಆಚಾರ್ಯರು ಕಳವಳಗೊಂಡರು. ಸ್ವತಃ ನರಸಿಂಹ ಸ್ತೋತ್ರವನ್ನು ಪಠಿಸುತ್ತಲೇ ಗೋಪಾಲನ ಮುಖಕ್ಕೆ ನೀರನ್ನು ಪ್ರೋಕ್ಷಿಸಿದರು. ಬಹಳ ಹೊತ್ತಾದರೂ ಗೋಪಾಲ ಎಚ್ಚರಗೊಳ್ಳಲಿಲ್ಲ. ಅವನ ಉಸಿರಾಟವು ನಿಂತಿತ್ತು. ಇದನ್ನು ಕಂಡ ಅದ್ವೈತ ಆಚಾರ್ಯರು ಭಯಭೀತರಾಗಿ ಅಳತೊಡಗಿದರು. ಇದನ್ನು ಕಂಡ ಆಚಾರ್ಯರ ಅನುಯಾಯಿಗಳೂ ಅಳಲು ಪ್ರಾರಂಭಿಸಿದರು. ಚೈತನ್ಯ ಮಹಾಪ್ರಭುಗಳು ಇದೆಲ್ಲವನ್ನೂ ಗಮನಿಸುತ್ತಲೇ ಸುಮ್ಮನಿದ್ದರು. ಅವರು ಇನ್ನು ನಾನು ಸುಮ್ಮನಿರುವುದು ಸರಿಯಲ್ಲ ಎನ್ನುವಂತೆ ಮೇಲೆದ್ದರು. ನಿಧಾನವಾಗಿ ಗೋಪಾಲನ ಬಳಿ ಬಂದು
ಗೋಪಾಲನ ಎದೆಯ ಮೇಲೆ ತಮ್ಮ ಮೃದುವಾದ ಹಸ್ತಗಳನ್ನು ಇಟ್ಟು ಗೋಪಾಲ ಮೇಲೆ ಏಳು ಎಂದರು. ಗೋಪಾಲನ ಕಿವಿಯಲ್ಲಿ ಮಹಾಪ್ರಭುಗಳು ಆಡಿದ ಮಾತುಗಳು ಅನುರಣಿಸಿತು. ಆತ ನಿಧಾನವಾಗಿ ಕಣ್ಣು ತೆರೆದ. ಮೆಲ್ಲಗೆ ಎದ್ದು ಕುಳಿತ. ತನ್ನ ಎದುರಿದ್ದ ಚೈತನ್ಯ ಮಹಾಪ್ರಭುಗಳನ್ನು ಅರಳುಗಣ್ಣುಗಳಿಂದ ನೋಡಿ ಮುಗುಳ್ನಕ್ಕ. ಈ ಪವಾಡವನ್ನು ಕಂಡ ಭಕ್ತರೆಲ್ಲರೂ ಸಂಭ್ರಮಿಸುತ್ತಾ ಏರು ಸ್ವರದಲ್ಲಿ ಶ್ರೀಕೃಷ್ಣನನ್ನು ಸ್ತುತಿಸುತ್ತಾ ನರ್ತಿಸಲು ತೊಡಗಿದರು. ಚೈತನ್ಯ ಮಹಾಪ್ರಭುಗಳು ಸ್ವಲ್ಪ ಕಾಲ ಅಲ್ಲೇ ವಿಶ್ರಮಿಸಲು ಮುಂದಾದರು. ಆಮೇಲೆ ಮೇಲೆದ್ದು ದೇವಸ್ಥಾನದ ಬದಿಯಲ್ಲಿರುವ ಇಂದ್ರದ್ಯುಮ್ನ ಸರೋವರದಾಚೆ ಸ್ನಾನಕ್ಕೆ ತೆರಳಿದರು. ಸ್ನಾನ ತೀರಿಸಿ ದಡಕ್ಕೆ ಬಂದು ಒಣಗಿದ ಅರಿವೆಗಳನ್ನು ಧರಿಸಿದರು. ಬಳಿಯೇ ಇದ್ದ ನರಸಿಂಹ ದೇವಾಲಯವನ್ನು ಪ್ರವೇಶಿಸಿ ದರ್ಶನ ಮಾಡಿದರು. ಬಳಿಕ ಮಧ್ಯಾಹ್ನದ ಊಟಕ್ಕಾಗಿ ಅಲ್ಲಿಯೇ ಇದ್ದ ಉಪವನಕ್ಕೆ ಭಕ್ತ ಸಮೂಹದೊಡನೆ ಕಾಲಿಟ್ಟರು. ವಾಣಿನಾಥರಾಯರು ಕಾಶಿ ಮಿಶ್ರರ ಸಹಕಾರದಿಂದ ಆಗಲೇ ಮಧ್ಯಾಹ್ನದ ಊಟಕ್ಕೆ ಜಗನ್ನಾಥ ದೇವಸ್ಥಾನದಿಂದ ಮಹಾಪ್ರಸಾದವನ್ನು ತಂದಿದ್ದರು. ಮಹಾಪ್ರಭುಗಳು ಅಲ್ಲಿ ತಮ್ಮ ನಿರೀಕ್ಷೆಗೂ ಮೀರಿ ಆಹಾರ ಪದಾರ್ಥಗಳು ಇರುವುದನ್ನು ನೋಡಿ ಆನಂದಿಸಿದರು. ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳಲ್ಲಿ ಪ್ರಮುಖರಾದ ಪರಮಾನಂದಪುರಿ, ಬ್ರಹ್ಮಾನಂದ ಭಾರತಿ, ನಿತ್ಯಾನಂದ ಪ್ರಭು, ಅದ್ವೈತ ಆಚಾರ್ಯ, ಚಂದ್ರಶೇಖರ ಆಚಾರ್ಯ, ಆಚಾರ್ಯ ನಿಧಿ, ಶ್ರೀವಾಸ ಠಾಕುರ, ಗದಾಧರ ಪಂಡಿತ, ಶಂಕರ ಪಂಡಿತ, ನಂದನಾಚಾರ್ಯ, ರಾಘವ ಪಂಡಿತ, ವಕ್ರೇಶ್ವರ ಪಂಡಿತ ಮೊದಲಾದವರು ಸಾವಕಾಶವಾಗಿ ಸಾಲಿನಲ್ಲಿ ಕೊಳ್ಳಲಾರಂಭಿಸಿದರು. ಮಹಾಪ್ರಭುಗಳ ಅಪ್ಪಣೆ ಪಡೆದು ಸಾರ್ವಭೌಮ ಭಟ್ಟಾಚಾರ್ಯರು ಊಟಕ್ಕೆ ಕುಳಿತರು. ನಂತರ ಒಬ್ಬರ ಹಿಂದೆ ಒಬ್ಬರಂತೆ ಭಕ್ತರೆಲ್ಲರೂ ಕುಳಿತು ಸಾಲು ಸಾಲಾಗಿ ಪಂಕ್ತಿಗಳನ್ನು ನಿರ್ಮಿಸಿದರು. ಮಹಾಪ್ರಭುಗಳು ಹರಿದಾಸ ಹರಿದಾಸ ಎಂದು ಏರು ಸ್ವರದಲ್ಲಿ ಕೂಗಿದರು. ಆ ಕೂಗು ಉಪವನದ ದ್ವಾರದ ಆಚೆ ಕುಳಿತಿದ್ದ ಹರಿದಾಸ ಠಾಕೂರರಿಗೆ ಕೇಳಿಸಿತು. ಅವರು, ಮಹಾಪ್ರಭುಗಳೇ, ನಾನು ಇಲ್ಲೇ ಹೊರಗಡೆ ಇದ್ದೇನೆ ಎಂದು ದೂರದಿಂದಲೇ ಹೇಳಿದರು. ಮಹಾಪ್ರಭುಗಳು ಹರಿದಾಸ ಠಾಕೂರರನ್ನು ಭೋಜನಕ್ಕೆ ತಮ್ಮ ಬಳಿಗೆ ಆಹ್ವಾನಿಸಿದರು. ಠಾಕೂರರು ದೂರವೇ ನಿಂತು ಕೈ ಮುಗಿದರು. ನನ್ನನ್ನು ಮಹಾಪ್ರಭುಗಳು ದಯವಿಟ್ಟು ಮನ್ನಿಸಬೇಕು. ನಾನೊಬ್ಬ ಅತಿ ಪತಿತ ಮನುಷ್ಯ. ತಾವು ನನ್ನನ್ನು ಪ್ರೀತಿಯಿಂದ ಸ್ವೀಕರಿಸಿ ಹರಿಸುತ್ತಿದ್ದೀರಿ. ನಾನು ಭಕ್ತರ ಮಧ್ಯೆ ಕುಳಿತುಕೊಳ್ಳಲು ಅರ್ಹನಲ್ಲ. ನಾನು ಉಪವನದ ಹೊರಗಡೆಯೇ ಕುಳಿತು ಭೋಜನ ಮಾಡುತ್ತೇನೆ ಎಂದರು. ಚೈತನ್ಯ ಮಹಾಪ್ರಭುಗಳು ಠಾಕೂರರ ಮಾತುಗಳ ಮರ್ಮವನ್ನು ಅರ್ಥ ಮಾಡಿಕೊಂಡರು. ನೀವು ನಿಮ್ಮಿಷ್ಟದಂತೆ ನಡೆಯಬಹುದು ಎಂಬಂತೆ ಮುಗುಳ್ನಕ್ಕರು. ಮಹಾಪ್ರಭುಗಳ ಭಕ್ತಾಗ್ರಣಿಗಳಾದ ಸ್ವರೂಪ ದಾಮೋದರ ಗೋಸ್ವಾಮಿ, ಜಗದಾನಂದ, ದಾಮೋದರ ಪಂಡಿತ, ಕಾಶೀಶ್ವರ, ಗೋಪಿನಾಥ, ವಾಣಿನಾಥ ಮತ್ತು ಶಂಕರ ಪಂಡಿತರು ಎಲ್ಲರಿಗೆ ಪ್ರಸಾದ ವಿತರಣೆ ಮಾಡಲಾರಂಭಿಸಿದರು. ಮಹಾಪ್ರಭುಗಳ ಆಪ್ತ ಸೇವಕ ಗೋವಿಂದನು ದೂರದಲ್ಲಿ ಇದ್ದ ಹರಿದಾಸ ಠಾಕೂರರಿಗೆ ಪ್ರಸಾದವನ್ನು ಕೊಂಡೊಯ್ದು ನೀಡಿದನು. ಎಲ್ಲ ಭಕ್ತರು ಜಗನ್ನಾಥ ದೇವಾಲಯದ ಸುಗ್ರಾಸ ಪ್ರಸಾದವನ್ನು ಸವಿಯತೊಡಗಿದರು. ಅವರೆಲ್ಲರ ಜೊತೆ ತಾವೂ ಒಬ್ಬರಾಗಿ ಚೈತನ್ಯ ಮಹಾಪ್ರಭುಗಳು ಪ್ರಸಾದ ಭೋಜನ ಸ್ವೀಕರಿಸಿದರು. ತಮಗೆ ಬಡಿಸಲು ಬಂದವರಿಗೆ ನನಗೆ ಸಾಮಾನ್ಯ ತರಕಾರಿಗಳಿಂದಲೇ ಸಿದ್ಧಪಡಿಸಿದ ಲಾಗ್ರಾ ವ್ಯಂಜನ ಮಾತ್ರ ಸಾಕು. ಹೋಳಿಗೆ, ಪಕ್ವಾನ್ನ, ಅಮೃತ ಗುಟಿಕ ಇತ್ಯಾದಿ ಉತ್ತಮ ಖಾದ್ಯಗಳನ್ನು ನೀವು ಉಳಿದ ಭಕ್ತರಿಗೆ ನೀಡಬೇಕು ಎಂದು ಹೇಳಿದರು. ಆದರೆ ಬಡಿಸುವವರು ಮಹಾಪ್ರಭುಗಳ ಮಾತುಗಳನ್ನು ಕೇಳಿಲ್ಲವೇನೋ ಎಂಬಂತೆ ಎಲ್ಲ ಭಕ್ತರಿಗೆ ನೀಡಿದ ಆಹಾರ ಪದಾರ್ಥಗಳನ್ನು ತಪ್ಪದೆ ಮಹಾಪ್ರಭುಗಳ ಎಲೆಯ ಮೇಲೂ ಬಡಿಸಿದರು. ಸಾರ್ವಭೌಮ ಭಟ್ಟಾಚಾರ್ಯರು ಮಹಾಪ್ರಭುಗಳ ಬಳಿಯಲ್ಲೇ ಊಟಕ್ಕೆ ಕುಳಿತಿದ್ದರು. ಮಹಾಪ್ರಭುಗಳು ಪ್ರತಿ ಆಹಾರ ಪದಾರ್ಥವನ್ನು ಮೆಲ್ಲುವ ಮೊದಲು ಭಟ್ಟಾಚಾರ್ಯರನ್ನು ಇದು ಹೇಗಿದೆ ಎಂದು ಪ್ರಶ್ನಿಸುತ್ತಲೇ ಇದ್ದರು. ಭಟ್ಟಾಚಾರ್ಯರು ಚೆನ್ನಾಗಿದೆ ಮಹಾಪ್ರಭು, ಚೆನ್ನಾಗಿದೆ ಎಂದು ಹೇಳುತ್ತಲೇ ಅದನ್ನು ಭುಂಜಿಸುತ್ತಿದ್ದರು. ಮಹಾಪ್ರಭುಗಳು ಅದನ್ನು ನೋಡಿ ಪ್ರಸನ್ನವದನರಾದರು. ಮಹಾಪ್ರಭುಗಳು ಸಾರ್ವಭೌಮ ಭಟ್ಟಾಚಾರ್ಯರ ಬಗ್ಗೆ ಇಂಥ ಪ್ರೀತಿ ತೋರಲು ಒಂದು ಪ್ರಮುಖ ಕಾರಣವಿತ್ತು. ಭಟ್ಟಾಚಾರ್ಯರು ಸ್ಮಾರ್ತ ಬ್ರಾಹ್ಮಣ ಪಂಗಡದವರಾಗಿದ್ದರು. ಸ್ಮಾರ್ತರು ಪ್ರಸಾದವು ಆಧ್ಯಾತ್ಮಿಕವಾದುದು ಎನ್ನುವುದನ್ನು ಒಪ್ಪುತ್ತಿರಲಿಲ್ಲ. ಕೃಷ್ಣನು ದೇವೋತ್ತಮ ಅಥವಾ ವೈಷ್ಣವನು ಮುಕ್ತ ಜೀವಿ ಎನ್ನುವುದನ್ನೂ ಅವರು ಒಪ್ಪುತ್ತಿರಲಿಲ್ಲ. ಮಹಾಪ್ರಭುಗಳು ಈ ವಿಷಯವನ್ನು ಬಲ್ಲವರಿದ್ದರು. ಸ್ಮಾರ್ತ ವಿದ್ವಾಂಸರು ಪರಮಸತ್ಯವು ರೂಪರಹಿತವಾದದ್ದು ಎಂಬ ನಿಲುವಿನವರು. ಹಾಗೆಯೇ ನಿರ್ದಿಷ್ಟ ಕುಲವೊಂದರಲ್ಲಿ ಹುಟ್ಟಿದವನು ಮರಣ ಹೊಂದಿ ಪುನರ್ಜನ್ಮ ಪಡೆಯದ ಹೊರತು ತನ್ನ ಕುಲವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎನ್ನುವುದು ಸ್ಮಾರ್ತರ ಪ್ರತಿಪಾದನೆ. ಚೈತನ್ಯ ಮಹಾಪ್ರಭುಗಳು ಇದ್ಯಾವುದನ್ನು ಒಪ್ಪುತ್ತಿರಲಿಲ್ಲ. ಸಾರ್ವಭೌಮ ಭಟ್ಟಾಚಾರ್ಯರು ಮಹಾಪ್ರಭುಗಳ ಉಪದೇಶಗಳಿಂದ ಪ್ರಭಾವಿತರಾಗಿ
ವೈಷ್ಣವರಾದ ಮೇಲೆ ಸಹಜವಾಗಿಯೇ ಅವರ ಯೋಚನಾ ಸರಣಿಯು ಬದಲಾಯಿತು. ಇದು ವೈಷ್ಣವರಿಗೆ ಪರಮ ಸಂತೋಷದ ವಿಷಯವಾಗಿತ್ತು. ಗೋಪಿನಾಥ ಆಚಾರ್ಯರಿಗೆ ಈ ಹಿನ್ನೆಲೆ ಗೊತ್ತಿತ್ತು. ಮಹಾಪ್ರಭುಗಳ ಜೊತೆ ಸಾರ್ವಭೌಮ ಭಟ್ಟಾಚಾರ್ಯರು ಪ್ರಸಾದ ಸ್ವೀಕರಿಸುವುದನ್ನು ಅವರು ಗಮನಿಸಿದರು. ತಮ್ಮ ಬಂಧುವಾದ ಸಾರ್ವಭೌಮ ಭಟ್ಟಾಚಾರ್ಯರನ್ನು ತಮ್ಮ ಹಿಂದಿನ ಲೌಕಿಕದ ನಡೆಯಲ್ಲಿ ತಮ್ಮ ಇಂದಿನ ಆಧ್ಯಾತ್ಮಿಕ ಆನಂದವೆಲ್ಲಿ ಎಂದು ಖುಷಿಯಿಂದ ಪ್ರಶ್ನಿಸಿದರು. ಸಾರ್ವಭೌಮ ಭಟ್ಟಾಚಾರ್ಯರಿಗೆ ಈಗ ತಮ್ಮ ತಪ್ಪುಗಳ ಅರಿವಾಗಿತ್ತು. ಅವರು ವಿನಯದಿಂದ, ನಾನೊಬ್ಬ ಬುದ್ಧಿ ಇಲ್ಲದ ತರ್ಕ ಪಂಡಿತನಾಗಿದ್ದೆ. ನಿಮ್ಮ ಅನುಗ್ರಹದಿಂದ ಚೈತನ್ಯ ಮಹಾಪ್ರಭುಗಳ ಭಕ್ತನಾದೆ. ಭಕ್ತಿ ಎಂಬ ಮಹಾಸಂಪತ್ತನ್ನು ಈಗ ನಾನು ಅನುಭವಿಸುತ್ತಿದ್ದೇನೆ ಎಂದು ನುಡಿದರು. ಸ್ವಲ್ಪ ಹೊತ್ತಿನಲ್ಲಿ ಎಲ್ಲ ಭೋಜನವು ಮುಗಿಯಿತು. ಹರಿ ಹರಿ ಎನ್ನುತ್ತಾ ಎಲ್ಲರೂ ಮೇಲೆದ್ದರು. ತಮ್ಮ ಮನೆಗಳಿಗೆ ನಡೆದರು, ಮನೆಗಳ ಕಡೆ ಹೊರಟರು. ಸೊ ಇಲ್ಲಿಗೆ 10ನೇ ಅಧ್ಯಾಯ ಶ್ರೀ ಚೈತನ್ಯ ಮಹಾಪ್ರಭುಗಳಿಂದ ಗುಂಡೀಚಾ ಮಾರ್ಜನ ಈ ಅಧ್ಯಾಯ ಮುಗೀತು. ನಾವು ಹೊಸ ಅಧ್ಯಾಯನ ಮುಂದಿನ ವಾರ ಶುರು ಮಾಡೋಣ ಅಂತ ಅನ್ಕೊಂಡಿದ್ವಿ. ಯಾಕೆಂದ್ರೆ ಇವಾಗಲೇ 9 ಹೊತ್ತಾಗಿದೆ. ಇವತ್ತು ಜಾಸ್ತಿ ಹೊತ್ತು ಮಾಡಕ್ಕಾಗಿಲ್ಲ, ಆದ್ರೆ ಸ್ವಲ್ಪ ತಡ ಆಯ್ತು. ಬಟ್ ನೆಕ್ಸ್ಟ್ ಮುಂದಿನ ವಾರ ನಾವು ಜಗನ್ನಾಥ ರಥಯಾತ್ರೆಯಲ್ಲಿ ಚೈತನ್ಯರ ಸಂಕೀರ್ತನ ಈ ಅಧ್ಯಾಯದಿಂದ 11ನೇ ಅಧ್ಯಾಯದಿಂದ ಶುರು ಮಾಡೋಣ. ಆಯ್ತಾ? ಇವತ್ತಿಗೆ ಇಲ್ಲಿಗೆ ಸಾಕು. ಎಲ್ಲರೂ ಸೇರಿದ್ದಕ್ಕೆ ಧನ್ಯವಾದ. ಹರೇ ಕೃಷ್ಣ.